ಎಲ್ಲರಿಗೂ ನಮಸ್ಕಾರ. ಪಾಲ್ಪೂಜೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಜನ ಮಿಮಿಕ್ರಿ ಮಾಡೋಣ ಅಂತ ಈ ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಬಂದರೆ ಹೇಗಿರುತ್ತೆ ಅಂತ ಒಂದು ಸಣ್ಣ ಜಲಕ್ ನೋಡೋಣ. ಅದೇ ಈ ಕಾರ್ಯಕ್ರಮಕ್ಕೆ ರಾಜ್ಕುಮಾರ್ ಅವ್ರು ಬಂದರೆ ಹೆಂಗಿರುತ್ತೆ ಅಂತ ನೋಡೋಣ. ಏನ್ರಪ್ಪ ಎಲ್ಲ ಆರಾಮಿದ್ದೀರಾ? ನಾನು ಗೊತ್ತಾಗ್ಲಿಲ್ವಾ ನಿಮ್ಮ ರಾಜ್ಕುಮಾರ? ಪಾಲ್ಪೂಜೆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತಪ್ಪ, ಅದ್ಭುತ. ಮೇಡಮ್ ಅವ್ರು ತುಂಬ ಚೆನ್ನಾಗಿ ನಡೆಸ್ಕೊಟ್ರು, ನೋಡೋಕೆ ಖುಷಿಯಾ? ಇಲ್ಲಿ ತನಕ ಬಂದ್ಮೇಲೆ ಮಕ್ಳಿಗೇನೆ ಹೇಳ್ದಿರಕ್ಕಾಗತ್ತಾ? ಪೋಷಕರಿಗೇನೆ ಹೇಳ್ದಿರಕ್ಕಾಗತ್ತೇನಪ್ಪ? ಆ ಮೀನಾಕ್ಷಿ ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟೆ, ಎಂಥ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುದ್ದು ಗಣೆ ತಪಸ್ ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಪಾಲ್ಪೂಜೆ ಮಾಡಿದ್ದಾರೆ. ಖುಷಿಯಾಗಿದೆ, ಖುಷಿ ಎದ್ದು ಕಾಣಿಸ್ತಾ ಇದೆ. ನನ್ನ ಮರಿಬೇಡಿ. ಬರ್ತೀನಪ್ಪ. ಇದೇ ಕಾರ್ಯಕ್ರಮಕ್ಕೆ ಕರಾಟೆ ಕಿಂಗ್ ಶಂಕರ್ ನಾಗ್ ಬಂದ್ರೆ ಹೆಂಗೈತೆ ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಂಕರ್ ನಾಗ್ ಮಾತಾಡ್ತಾ ಇದ್ದೀನಿ. ಪಾತ್ ಪೂಜೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ನಾನು ಇಲ್ಲೇ ಇದ್ದೆ, ನೋಡ್ತಾ ಇದ್ದೆ. ನಾನು ಬೆಂಗಳೂರು ಡ್ಯೂಟಿ ಮೇಲಿದ್ದೆ. ಏನು ಪಾತ್ ಪೂಜೆ ಅಂದ ತಕ್ಷಣ ಯಾವ ಶಾಲೆಯಲ್ಲೂ ನಡೆಯೋದಿಲ್ಲ ಇದು. ನೋಡೋಕ್ಕೆ ತುಂಬ ಖುಷಿ ಆಯಿತು. ಇನ್ನೇನು ಹೊರಡೋಣ ಅಂದ್ಕೊಂಡೆ. ಮಕ್ಕಳು ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಬಂದೆ. ಇನ್ನೊಂದೇನು ಹೇಳ್ತೀನಪ್ಪ ಅಂದರೆ, ಇಂಥ ಕಾರ್ಯಕ್ರಮಗಳಿಗೆ ನಮ್ಮನ್ನು ಕರೀತಾ ಇರಿ. ನಮಗೆ ನೋಡಲಿಕ್ಕೆ ಒಂಥರ ವಿಶೇಷ. ನನ್ನನ್ನು ಕರೆಸಿದ್ದಕ್ಕೆ ತಮ್ಮೆಲ್ರಿಗೂ ಧನ್ಯವಾದ ಹೇಳ್ತೀನಿ. ನಾನು ಬರ್ತೇನೆ. ಇವತ್ತು ತುಂಬ ಜನ ಮೆರಿಟ್ ತಗೊಂಡ್ರು. ಅವರಿಗೆ ಜಮೀರಾ ಅಹಮದ್ ಖಾನ್ ಅವ್ರು ಬಂದರೆ ಅವ್ರಿಗೆ ಏನು ಹೇಳ್ಬೋದು ಅಂತ ಒಂದು ಸಣ್ಣ ನೋಡೋಣ. ಕಂಗ್ರಾಟ್ಸ್ ಸರ್, ಕಂಗ್ರಾಟ್ಸ್ ಬೋಲಾಟ್ರಿ. ಯಾರು ಮಾಡ್ತಾರೆ ರೀ? ಪಾತ್ ಪೂಜೆ ರೀ. ಯಾವ ಶಾಲೆ ಮಾಡ್ತಾರೆ ರೀ? ಹೊಡಿ ಚಪ್ಪಾಳಿ. ಇವತ್ತು ತುಂಬ ಜನಕ್ಕೆ ಆನರ್ ಆಗಿದೆ. ಕಂಗ್ರಾಟ್ಸ್ ಸರ್, ಕಂಗ್ರಾಟ್ಸ್ ಬೋಲಾಟ್ರಿ. ಏಯ್ ನಗ್ತೇಜಿಲ್ಲ, ಹೋ ಕಡೆ. ಥ್ಯಾಂಕ್ ಯು ಬ್ರದರ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಇದೇ ಕಾರ್ಯಕ್ರಮಕ್ಕೆ ನಮ್ಮ CM ಸಿದ್ದರಾಮಯ್ಯನವ್ರು ಬಂದರೆ ಹೆಂಗಿರುತ್ತೆ? ಏಯ್ ಓಡಿಸ್ಬಿಡ್ತೀನಿ ಆಚಿಕೆ, ಸುಮ್ಮನ್ ಕುತ್ಕೋಬೇಕು. ಬಸ್ ಫ್ರೀ ಮಾಡಬೇಕಾ? ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ರೆ ಇಂಥ ಕಾರ್ಯಕ್ರಮಗಳಿಗೆ ದೇವಸ್ಥಾನಗಳಿಗೆ ಬರ್ತಾರೆ. ಗಂಡು ಮಕ್ಳಿಗೆ ಬಸ್ ಫ್ರೀ ಮಾಡ್ಬಿಟ್ರೆ ಎಲ್ಲ ಗೋವಾಗ ಹೋಯ್ತಾರೆ. ಅದಕ್ಕೆ ಮಾಡಿಲ್ಲ. ಏನು ಈ ಕಾರ್ಯಕ್ರಮ ಅನ್ನೋದಿದೆ ಪಾದ ಪೂಜೆ, ನಾನು ಪ್ರತಿ ವರ್ಷ ಫೋನಲ್ಲಿ ನೋಡ್ತಿದ್ದೆ. ಈ ವರ್ಷ ಕರ್ಸಿದ್ರು, ತುಂಬ ಖುಷಿ ಆಯ್ತಾ? ನೋಡೋಕೆ ತುಂಬ ಖುಷಿ. ಯಾವನವನು ಹೌದೌಲೆ ನಾನು ಓಡಿಸ್ಬಿಡ್ತೀನಿ ಆಚಿಕೆ. ಹಿಂಗೆ ಹೋದಾಗ ಇಂಥ ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬ ಕೇಳ್ದ, ಸಿದ್ದರಾಮಯ್ಯನವ್ರೇ ಬಸ್ ಭಾಗ್ಯ ಕೊಟ್ರಿ, ಅನ್ನ ಭಾಗ್ಯ ಕೊಟ್ರಿ, ನಮ್ಮ ಮನೆ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂದ. ಬ್ರೋಕರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕಳಿಸಿದ್ದಕ್ಕೆ ಧನ್ಯವಾದ, ಬರ್ತೀನಿ. ಇದೇ ಕಾರ್ಯಕ್ರಮಕ್ಕೆ ನಮ್ಮ ಅನಂತ್ ನಾಗ್ ಸರ್ ಬಂದರೆ ಹೆಂಗಿರುತ್ತೆ ಅಂತ ನೋಡೋಣ. ನೀವೆಲ್ಲ ನನ್ನ ಡೈಲಾಗನ್ನು KGF ಕೇಳಿದ್ದೀರಿ. ಅವನು ಹೊರಟ ಆದರೆ ಅವನು ಎಲ್ಲಿಗೆ ತಲುಪ್ತಾನಂತ ಅವನಿಗೆ ಗೊತ್ತಿರಲಿಲ್ಲ. ಈಗ ನನ್ನ ಸ್ಥಿತಿಯೂ ಹಾಗೆ ಆಗಿದೆ. ನಾನು ಮನೆಯಿಂದ ಹೊರಟಾಗ ಪಾದ ಪೂಜೆ ಇಂಥ ಪುಣ್ಯ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಇಷ್ಟು ಜನ, ಅದು ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಬಂದಿರೋದು ಮೊದಲನೇ ಸತಿ ನಾನು ನೋಡ್ತಾ ಇರೋದು. ಇತ್ತೀಚೆಗೆ ನಾನು ಯಾವುದೇ ಚಿತ್ರಗಳನ್ನ ಮಾಡ್ತಾ ಇಲ್ಲ, ಇನ್ನು ಮುಂದೆ ಮಾಡ್ತೇನೆ. ನನ್ನ ತಮ್ಮ ಶಂಕರ್ನಾಗ್ ಬಂದು ಹೋದ. ಅವನು ಹೇಳ್ತಾ ಇದ್ದ, ತುಂಬ ಖುಷಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಅಂತ. ನನಗೆ ಸಹ ತುಂಬ ಖುಷಿ ಆಯಿತು. ಕರೆಸಿದ್ದಕ್ಕೆ ನಾನು ಚಿರಋಣಿ. ಬರ್ತೇನೆ. ಇದೇ ಕಾರ್ಯಕ್ರಮಕ್ಕೆ ನಮ್ಮ ಧೀರೇಂದ್ರ ಗೋಪಾಲ್ ಅವರು ಬಂದರೆ ಹೆಂಗಿದೆ ನೋಡೋಣ. ನಮಸ್ಕಾರ ಹೇಳಕ್ಕಿಲ್ವಾ? ಹೇಳ್ರಪ್ಪ. ಶಿವನೇ ಶಂಭುಲಿಂಗ, ಎಲ್ಲ ಊಟ ಮಾಡಿದ್ದೀರ? ಅದಕ್ಕೆ ಯಾರು ಬಾಯ್ ಬಿಡ್ತಿಲ್ಲ, ಆಕಳಿಸ್ತಾ ಇದ್ದೀರಾ ಅಲ್ಲ ಶಿವ? ನನ್ನನ್ನ ಪೂಜೆ ಕಾರ್ಯಕ್ರಮ ಕರೆದ್ರು. ನನಗೆ ವಿಚಿತ್ರ ಅನ್ನಿಸ್ತು ಶಿವ. ಯಾವ ಶಾಲೆಯಲ್ಲೂ ಮಾಡೋದಿಲ್ಲ, ಈ ಶಾಲೆಯಲ್ಲಿ ಮಾಡ್ತವ್ರೆ ಬಹು ಎಮ್ಮೆ. ಕರ್ಸಿದ್ದಕ್ಕೆ ತುಂಬ ಧನ್ಯವಾದ. ಶಿವನೇ ಶಂಭುಲಿಂಗ, ನನ್ನನ್ನು ಮೆರಿಬೇಡ್ರಿ ಕಣ್ರಪ್ಪ. ನಾನು ಯಾರು ಗೊತ್ತಾಯ್ತಾ ಹೇಳಿ? ಹಳೆ ಕಲಾವಿದರನ್ನೆಲ್ಲ ಮತ್ತಂಗೈತೆ. ನಾನು ಧೀರೇಂದ್ರ ಗೋಪಾಲು. ಇದೇ ಕಾರ್ಯಕ್ರಮಕ್ಕೆ ನಮ್ಮ ಟೆನ್ನಿಸ್ ಕೃಷ್ಣ ಬಂದು ಹೆಂಗಿರುತ್ತೆ? ನಮಸ್ಕಾರ ಕಣ್ಣಣ್ಣ. ನಾನು ಗೊತ್ತಾಯ್ತಾ ಟೆನ್ನಿಸ್ ಕೃಷ್ಣ, ಮಾರಮ್ಮ ಮುಂಡಿಸ್ಕೋ. ಇದೇ ಕಾರ್ಯಕ್ರಮಕ್ಕೆ ನಮ್ಮ ವಿನಯ್ ಗುರೂಜಿ ಅವರು ಬಂದರೆ ಹೆಂಗಿರುತ್ತೆ?
ಎಂತ ಗೊತ್ತುಂಟಾ, ಇಲ್ಲಿ ತುಂಬ ಜನ ಪೋಷಕರಿದ್ದೀರಿ. ಒಂದು ಮಾತು ಹೇಳಲು ಬಯಸ್ತೇನೆ. ಎಂತ ಅಂದರೆ, ಮಕ್ಕಳು ಓದಲಿ ಅಂತೇಳಿ ತಂದೆ ತಾಯಿ ಮಕ್ಕಳ ಬೆರಳಿಗೆ ಹರಳಾಕಿಸ್ತಾರೆ. ಎಂತ ಹರಳು? ಮಕ್ಕಳು ಓದಲಿ ಅಂತ ಹರಳಾಕಿಸುವ ಬದಲು ಪೋಷಕರು ತನ್ನ ಮಕ್ಕಳ ಫೋನಲ್ಲಿರುವ ಸಿಮ್ಮನ್ನು ತೆಗೆದರೆ ಮಗು ಓದ್ತದೆ ಅಲ್ವಾ ಮಾಸ್ಟ್ರೆ? ನಗ್ತಾರೆ. ಎಂತ ಹೇಳ್ತೇನೆಂದರೆ, ಈ ಕಾರ್ಯಕ್ರಮ ಉಂಟಲ್ಲ, ನನಗೆ ಭಾರಿ ಖುಷಿ. ನನಗೆ ಕರೆಸಿದ್ದು ನನಗೆ ಖುಷಿ, ಪಾದ ಪೂಜೆ ನೋಡ್ತಿದ್ದೆ, ತುಂಬ ಖುಷಿ ಆಯ್ತಾ. ಎಲ್ಲರಿಗೂ ಧನ್ಯವಾದ. ಇದೇ ಕಾರ್ಯಕ್ರಮಕ್ಕೆ ನಮ್ಮ ವಾಟಾಳ್ ನಾಗರಾಜ್ ಅವ್ರು ಬಂದ್ರೆ ಹೆಂಗಿರುತ್ತೆ ಅಂತ ನೋಡೋಣ. ನೋಡಿ ಸ್ವಾಮಿ, ಇವತ್ತೊಂದು ಕಟು ಸತ್ಯ ಹೇಳ್ತೀನಿ. ನಾನು ಎಲ್ಲೇ ಹೋಗ್ಲಿ, ಎಲ್ಲೇ ಬರಲಿ, ಈ ತಲೆ ಮೇಲೆ ಟೋಪಿ ಆಗಲಿ, ಕಡ್ಕಾಗ್ಲಿ ಬಿಚ್ಚೋದಿಲ್ಲ. ಇನ್ನೊಂದು ಏನು ಹೇಳ್ತೀನಪ್ಪ ಅಂದರೆ, ಈ ಪಾದ ಪೂಜೆ ಕಾರ್ಯಕ್ರಮ ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿರೋದು. ವೆಂಕಟರಮಣ ಸರ್ನಿಂದ ಕನಸು ಶೋ ಮಿಸ್ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ನೋಡೋಕ್ಕೆ ತುಂಬ ಖುಷಿ. ಇದನ್ನ ಕಣಿಸಿದ್ರೆ ಅವತ್ತು ನೀರು ಬಂದ್, ಕರೆಂಟ್ ಬಂದ್, ಗ್ಯಾಸ್ ಬಂದ್, ಬೆಳಗ್ಗೆ ಬರೋ ಎರಡು ಅಂದರೆ ತಪ್ಪು ತಿಳ್ಕೋಬೇಡಿ ಸ್ವಾಮಿ. ಒಂದು ಹಾಲು, ಇನ್ನೊಂದು ಪೇಪರು. ನನ್ನನ್ನು ಖರ್ಚಿದ್ದಕ್ಕೆ ಧನ್ಯವಾದ. ಇಲ್ಲಿ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ. ನಾಳೆ ಈ ಕಾರ್ಯಕ್ರಮವನ್ನು ಏನಂತ ಹಾಕ್ಬೋದು ಅವರು? ಏನಿಗೆ ಎಸ್ ಯಾರು ಇಲ್ಲ ಅಲ್ಲ, ಮಾಡೋಣ. ದಿನಾಂಕ 1/1/2026 ಆ ಶಾಲೆಯಲ್ಲಿ ಏನು ನಡೆಯಿತು ಎಂದು ನೋಡಿದಾಗ ಯಾವ ಶಾಲೆಯಲ್ಲೂ ನಡೆಯದ ವಿಚಿತ್ರ ಘಟನೆ. ಅದು ವಿಚಿತ್ರ ಅಲ್ಲ, ನಡೆದುಕೊಂಡು ಬಂದ ಸಂಸ್ಕೃತಿ. ಅದು ಬೇರೆ ಏನು ಅಲ್ಲ, ಜನ್ಮದಾತರ ಪಾದ ಪೂಜೆ ಕಾರ್ಯಕ್ರಮ. ಹಿಂದೆ ಬ್ರೇಕಿಂಗ್ ನ್ಯೂಸ್ ಸಂಜೆ 10ರಿಂದ 11. ನಿಜನಾ? ಸಂಜೆ 10ರಿಂದ 11 ಬರುತ್ತಾ? 6ರಿಂದ 10 ಅಲ್ವಾ? ಥ್ಯಾಂಕ್ ಯು. ನಮ್ಮ ಇಷ್ಟ ಸರ್, ಥ್ಯಾಂಕ್ ಯು.